ನಿನ್ನೆ ಕಾರ್ಕಳದ ಅಯ್ಯಪ್ಪ ನಗರದಲ್ಲಿ ನಡೆದಂಥ ಹಿಂದೂ ಯುವತಿಯ ನಮ್ಮ ಹಿಂದೂ ಸಹೋದರಿಯ ಒಂದು ಅತ್ಯಾಚಾರ ಪ್ರಕರಣವನ್ನು ನಾವು ಖಡಾಖಂಡಿತವಾಗಿ ಮುಸ್ಲಿಂ ಸಮುದಾಯದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಬ್ಬ ಯುವತಿಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಮಾದಕ ದ್ರವ್ಯ ನೀಡಿ ಅವಳ ಮೇಲೆ ಗ್ಯಾಂಗ್ ರೇಪ್ ಅಂದರೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಂಥ ವಿಕೃತ ಮನಸ್ಸಿನ ಏನು ವ್ಯಕ್ತಿ ಅಲ್ತಾಫ್ ಇದ್ದಾನೆ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಕಾರ್ಕಳದಲ್ಲಿ ನಾವು ಯಾವತ್ತೂ ಸೌಹಾರ್ದವನ್ನು ಬಯಸುವವರು. ಇದೇ ನಮ್ಮ ಕಾರ್ಕಳಕ್ಕೆ ಸೌಹಾರ್ದದ ಇತಿಹಾಸ ಇದೆ. ಈ ಕಾರ್ಕಳದಲ್ಲಿ ಸೌಹಾರ್ದವನ್ನು ಕದಡದಂತೆ ನಾವು ಕಾಪಾಡಿಕೊಂಡು ಬಂದಿದ್ದೇವೆ, ಇನ್ನು ಮುಂದೆಯೂ ಕಾಪಾಡಿಕೊಂಡು ಬರ್ತೇವೆ. ಈ ಅಲ್ತಾಫ್ನಂಥ ವ್ಯಕ್ತಿಗಳು ಹೊರ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಇಲ್ಲಿ ಬಾಡಿಗೆ ಮನೆಗಳಲ್ಲಿ ನೆಲೆಸಿ ಇಂಥ ಹಲವಾರು ಕೃತ್ಯಗಳನ್ನು ಮಾಡಿದಂಥ ಉದಾಹರಣೆಗಳು ನಿಮಗಿದೆ. ಬಂಗಲಗುಡ್ಡೆ ಅಂತ ಒಂದು ಪ್ರದೇಶದಲ್ಲಿ ಈ ಹಿಂದೆ ಸುಮಾರು 5-6 ವರ್ಷಗಳ ಹಿಂದೆ ಇಂಥದೇ ಕೃತ್ಯ ಮಾಡಲಿಕ್ಕೆ ಹೋಗಿ ಯುವಕರಿಂದ ಪೆಟ್ಟು ತಿಂದು ಓಡಿ ಹೋದಂಥ ವ್ಯಕ್ತಿಯಾಗಿದ್ದಾನೆ. ಈಗ ಇದು ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ಮಾನವ ಸಮುದಾಯಕ್ಕೆ ಮಾಡಿದಂಥ ಅತ್ಯಾಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಮಾನವ ಸಮುದಾಯಕ್ಕೆ ಅಂತ ಕೇವಲ ಒಂದು ಹಿಂದೂ ಯುವತಿಯ ಅತ್ಯಾಚಾರ ಅಲ್ಲ, ಪೂರ್ಣ ಪ್ರಮಾಣದ ನಮ್ಮ ಮಾನವ ಸಮುದಾಯ ಇವತ್ತು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಏನಿದೆ ನಮ್ಮ ಮಾದಕ ದ್ರವ್ಯಗಳ ಬಗ್ಗೆ ಇಲ್ಲಿ ಉಲ್ಲೇಖಗಳಾಗ್ತಾ ಇದೆ. ಮಾದಕ ದ್ರವ್ಯದ ಉಪಯೋಗ ಆಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಮಾದಕ ದ್ರವ್ಯಗಳು ಇವತ್ತು ರಾಜಾರೋಷವಾಗಿ ಸಿಗ್ತಾ ಇದೆ. ಈ ಮಾದಕ ದ್ರವ್ಯಗಳು ಇವತ್ತು ರಾಜಾರೋಷವಾಗಿ ಸಿಗುವಂಥ ಕೆಲಸವನ್ನು ನಿಲ್ಲಿಸಬೇಕು. ಅದನ್ನು ಅವರಿಗೂ ಸಹ ಕಠಿಣವಾದ ಶಿಕ್ಷೆಗಳನ್ನು ಕೊಡಬೇಕು. ಮಾತ್ರವಲ್ಲದೆ ನಾವು ಪೊಲೀಸ್ ಇಲಾಖೆಯನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸಲು ಇಷ್ಟಪಡ್ತೇನೆ. ಯಾಕಂದರೆ ಘಟನೆ ನಡೆದು 1 ಗಂಟೆಗಳ ಒಳಗೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಇದು ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಸಮುದಾಯದವರು ಸೇರಿ ಆತನನ್ನು ಇಡೀ ಸಮುದಾಯದಿಂದ ಬಹಿಷ್ಕಾರ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಯಾಕಂದರೆ ಇಂಥ ವ್ಯಕ್ತಿಗಳು ನಮ್ಮ ಸಮುದಾಯದಲ್ಲಿದ್ದು ನಮ್ಮ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಅನ್ನೋವಂಥ ಭಾವನೆ ನಮ್ಮದು. ಮಾತ್ರವಲ್ಲದೆ ನಮ್ಮ ಸಮುದಾಯದ ಯಾವುದೇ ವ್ಯಕ್ತಿಗಳು ಯಾವುದೇ ವಕೀಲರು ಅವನ ಪರವಾಗಿ ವಾದ ಮಾಡಬಾರ್ದು ಅಂತೇಳಿ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಪೊಲೀಸ್ ಇಲಾಖೆ ಇದನ್ನು ಕೂಲಂಕುಷವಾಗಿ ಅವನಿಗೆ ಕಠಿಣದಿಂದ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು ಆಗ್ರಹಿಸ್ತಾ ಇದ್ದೇವೆ. ಮೊಹಮ್ಮದ್ ಶರೀಫ್, ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮಾಜಿ ಪ್ರಧಾನ ಕಾರ್ಯದರ್ಶಿ, ಹಾಗೆ ಅದರ ಸದಸ್ಯನಾಗಿದ್ದೇನೆ.